ಯಾರಿಗೆ ಪರ್ಮಿಷನ್ ನೀವು ಕರೆಕ್ಟಾಗಿ ಯಾರೂ ರೀಡ್ ಮಾಡ್ತಾ ಇಲ್ಲ. ನಾನು ಐ ಕ್ವಶನ್ಡ್ ಮೈ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಆಲ್ಸೋ. ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಮೊದಲು ಪಂಚಾಯತಿ ಕೊಟ್ಟಿರ್ತಕ್ಕಂಥದ್ದು ನಿಯಮಾವಳಿ ರೀತಿಯ ಕ್ರಮ ವಹಿಸಲು ಅನುಮತಿಸಿದೆ ಅಂತ ಹೇಳಿದೆ. ನಿಯಮಾವಳಿನ ಪಾಲಿಸ್ಬೇಕಾದದ್ದು ಯಾರು? ಪರ್ಮಿಷನ್ ತಗೊಂಡವರು. ಏನದು ನಿಯಮಾವಳಿ, ಷರತ್ತೇನಿದೆ ಅದನ್ನು ಪಾಲಿಸ್ಬೇಕಾಗಿರೋದು. ನೋಡಪ್ಪ, ಯಾರಿಗೆ ಗೊತ್ತ್ರಿ? ನಿಮ್ಮ ಮನೆ ಕಳ್ತನ ಕೇಳ್ರಿ, ನಿಮ್ಮ ಮನೆ ಕಳ್ತನ ಆಗುತ್ತೆ. ಕಳ್ತನ ಮಾಡೋಕ್ಕೆ ಮೊದಲೇ ಕಳ್ಳ ಯಾರು ಅಂತ ಗೊತ್ತೇನ್ರಿ? ಇಲ್ಲಿ ವಿಚಾರ ತಿಳ್ಕೊಳ್ಳಿ. ಯಾವಾಗಲೂ ಭಾವನಾತ್ಮಕವಾಗಿ ಕೇಳಿ ವಿಚಾರ ಲ್ಯಾಬ್ಸು ಎಲ್ರದ್ದು ಇದೆ ಇಲ್ಲಿ ನೋಡ್ರಿ. ಕುತಂತ್ರ ಮಾಡ್ದೊಂದು ಲ್ಯಾಬ್ಸ್ ಇದೆ, ಆಡಳಿತದಲ್ಲಿ ಇದ್ದೊಂದು ಇದೆ, ಪಂಚಾಯತಿ ಒಂದು ಇದೆ. ಕೇಳಿ ಹೇಳ್ತೀನಿ. ಈಗ ನಾವೆಲ್ಲರೂ ಮುಂದುವರೆದು ಮಾತಾಡಬೇಕು. ಊರಲ್ಲಿ ಶಾಂತಿ ನಡಿಬೇಕು, ಜಿಲ್ಲೆಯಲ್ಲಿ ಶಾಂತಿ ಇರಬೇಕು, ರಾಷ್ಟ್ರ ಧ್ವಜಕ್ಕೆ ಗೌರವನ ನಾವು ಭಾರತೀಯರಾಗಿ ಪಾಲಿಸೋದು ಕಲ್ತೀವಿ. ಮಾಡ್ತೀವಿ. ವಿ ಆರ್ ಅಟ್ ಇಟ್. ಸಿ ಐ ನೋ ದ್ಯಾಟ್ ವಿ ಆರ್ ಅಟ್ ಇಟ್. ವೆಯ್ಟ್ ಅಂಡ್ ಸಿ ಇಲ್ಲಿ ದೇರ್ ಆರ್ ಸಮಥಿಂಗ್ ಮಿಸ್ಕ್ರಿಯೆಂಟ್ಸ್ ಇಶ್ಯೂ ಈಸ್ ದೇರ್. ವಿ ಡೋಂಟ್ ವಾಂಟ್ ಟು ಎಕ್ಸ್ಪ್ಲೇನ್ ಆಲ್ ದೋಸ್ ಥಿಂಗ್. ಈಗ ಅದನ್ನು ಪೊಲೈಟಾಗಿ ಹೆಂಗೆ ತೊಗೊಂಡೋಗ್ಬೇಕು ನಾವು ನೋಡಿದ್ದೀವಿ, ಮಾಡ್ತಿದ್ದೀವಿ. ಎಸ್ ವೆಯ್ಟ್, ಅದನ್ನು ನಿಮ್ಗೆ ಹೇಳ್ಬೇಕಾದ್ರೆ ನೋ ಸಾರಿ, ಆ್ಯಸ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹಿ ವಿಲ್ ಆನ್ಸರ್. ನಾನೊಬ್ಬ ಮಂಡ್ಯದ ಪ್ರಜೆಯಾಗಿ, ಶಾಸಕ ಅನ್ನೋದಕ್ಕೆ ಮಂಡ್ಯದ ಪ್ರಜೆಯಾಗಿ, ಭಾರತೀಯ ಪ್ರಜೆಯಾಗಿ ರಾಷ್ಟ್ರ ಧ್ವಜಕ್ಕೆ ಗೌರವ ಕೊಡ್ತಕ್ಕಂಥ ವಿಚಾರದಲ್ಲಿ ನಂದು ಒಂದೇ ವಾದ. ಏಕತೆಯ ವಿಚಾರವನ್ನೇ ಮಾತಾಡಬೇಕಿತ್ತು.